ನಮಸ್ಕಾರ ವೀಕ್ಷಕರೇ, ಇವತ್ತು ನಿಮಗೆ ತುಂಬ ಪವರ್ಫುಲ್ ವಶೀಕರಣ ತಂತ್ರವನ್ನು ತಂದಿದ್ದೇವೆ. ಒಂದು ಮಂತ್ರವನ್ನು ಬರೆದು ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷನನ್ನು ನಿಮ್ಮ ವಶ ಮಾಡಿಕೊಳ್ಳಬಹುದು. ಇದು ತುಂಬ ಶಕ್ತಿಶಾಲಿ ಹಾಗೂ ಪವರ್ಫುಲ್ ವಶೀಕರಣ ತಂತ್ರ. ಯಾರು ಬೇಕಾದರೂ ಕೂಡ ಈ ವಶೀಕರಣ ತಂತ್ರವನ್ನು ಮಾಡಬಹುದು. ತುಂಬ ಜನರು ಈ ತಂತ್ರವನ್ನು ಮಾಡಿ ಇದರ ಉಪಯೋಗ ಪಡೆದುಕೊಂಡಿದ್ದಾರೆ. ಆದ್ದರಿಂದ ನೀವು ಕೂಡ ಈ ತಂತ್ರ ಮಾಡಿ ಇದರ ಉಪಯೋಗ ಪಡೆದುಕೊಳ್ಳಿ. ಎಲ್ಲರಿಗೂ ಕೂಡ ಈ ವಶೀಕರಣ ತಂತ್ರ ಒಳ್ಳೆಯ ಪ್ರತಿಫಲವನ್ನು ಕೊಟ್ಟಿದೆ. ಬನ್ನಿ ವೀಕ್ಷಕರೇ, ಈ ತಂತ್ರ ಹೇಗೆ ಮಾಡುವುದು ಎಂದು ನೋಡೋಣ. ಈ ತಂತ್ರವನ್ನು ಶುಕ್ರವಾರದಂದು ಮತ್ತು ಭಾನುವಾರದಂದು ಮಾಡಬೇಕು. ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ರಾತ್ರಿಯ ಸಮಯದಲ್ಲಿ, ರಾತ್ರಿ 10 ಗಂಟೆಯಿಂದ 1 ಗಂಟೆಯ ಒಳಗೆ ಈ ತಂತ್ರವನ್ನು ಮಾಡಬೇಕು. ಮೊದಲಿಗೆ ಒಂದು ವೈಟ್ ಪೇಪರ್ ತೆಗೆದುಕೊಳ್ಳಿ. ನಂತರ ಒಂದು ಮಾರ್ಕರ್ ಅನ್ನು ತೆಗೆದುಕೊಳ್ಳಿ. ಆ ವೈಟ್ ಪೇಪರ್ ಮೇಲೆ ಒಂದು ತ್ರಿಕೋನವನ್ನು ರಚಿಸಿಕೊಳ್ಳಿ. ನಂತರ ಮತ್ತೊಂದು ಉಲ್ಟಾ ತ್ರಿಕೋನವನ್ನು ರಚಿಸಿಕೊಳ್ಳಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ಪೂರ್ತಿಯಾಗಿ ನೀವು ನೋಡಿಲ್ಲ ಅಂದರೆ ನಿಮಗೆ ಅರ್ಥವಾಗುವುದಿಲ್ಲ. ಆದ್ದರಿಂದ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಂತರ ಆ ಯಂತ್ರದ 6 ಭಾಗದಲ್ಲೂ ಕೂಡ ಓಂ ಅಂತ ಬರೆದುಕೊಳ್ಳಿ. ನಂತರ ಒಂದು ವೃತ್ತವನ್ನು ರಚಿಸಿಕೊಳ್ಳಿ. ನಾವು ವಿಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀವಿ ಅದೇ ರೀತಿಯಾಗಿ ನೀವು ರಚಿಸಿಕೊಳ್ಳಿ ವೀಕ್ಷಕರೇ. ನಂತರ ನೀವು ಏನು ಮಾಡಬೇಕು ಅಂದರೆ, ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಆ ವೃತ್ತದ 6 ಭಾಗದಲ್ಲೂ ಕೂಡ ಬರೆಯಬೇಕು. ಉದಾಹರಣೆಗೆ ಅವರ ಹೆಸರು ಸುನೀತಾ ಆಗಿದ್ದಲ್ಲಿ ಸುನೀತಾ ಅಂತ ಬರೆದುಕೊಳ್ಳಿ. ನಂತರ ಆ ಯಂತ್ರದ ಮಧ್ಯಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆಯಬೇಕು. ಉದಾಹರಣೆಗೆ ನಿಮ್ಮ ಹೆಸರು ರಮೇಶ್ ಆಗಿದ್ದಲ್ಲಿ ರಮೇಶ್ ಅಂತ ಬರೆದುಕೊಳ್ಳಿ. ರಮೇಶ್ ಅಂತ ಬರೆದ ನಂತರ ಅದರ ಕೆಳಭಾಗದಲ್ಲಿ ಪ್ಲಸ್ ಚಿಹ್ನೆಯನ್ನು ಬರೆಯಿರಿ. ಪ್ಲಸ್ ಚಿಹ್ನೆಯನ್ನು ಬರೆದ ನಂತರ ಅದರ ಕೆಳಭಾಗದಲ್ಲಿ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಿರಿ. ನಾನು ಸುನೀತಾ ಅಂತ ಬರೆದುಕೊಂಡಿದ್ದೇನೆ. ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳುತ್ತೀರಾ ನೀವು ಅವರ ಹೆಸರನ್ನು ಬರೆಯಿರಿ. ಸುನೀತಾ ಅಂತ ಬರೆದ ನಂತರ ಅದರ ಕೆಳಭಾಗದಲ್ಲಿ ಅವರ ತಾಯಿಯ ಹೆಸರನ್ನು ಬರೆಯಿರಿ. ಉದಾಹರಣೆಗೆ ಕಲಾವತಿ ಅಂತ ಬರೆದುಕೊಳ್ಳಿ. ನಂತರ ನೀವು ಏನು ಮಾಡಬೇಕು ಅಂದರೆ ಆ ಯಂತ್ರದ ಕೆಳಭಾಗದಲ್ಲಿ ಓಂ ಕಲಾವತಿ ಸುನೀತಾ ಮಂ ವಶಂ ಕುರು ಕುರು ಸ್ವಾಹ ಅಂತ ಬರೆದುಕೊಳ್ಳಬೇಕು. ಈ ರೀತಿ ಮಂತ್ರ ಬರೆಯುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಮತ್ತು ಅವರ ತಾಯಿಯನ್ನು ನಿಮ್ಮ ವಶೀಕರಣ ಮಾಡಿಕೊಳ್ಳಬಹುದು. ನಂತರ ನೀವು ಆ ಪೇಪರ್ ಅನ್ನು ಮಡಚಬೇಕು. ಆ ಪೇಪರ್ ಅನ್ನು ಮಡಚಿದ ನಂತರ ನಿಮ್ಮ ಬಳಿ 1 ದಿನಗಳ ಕಾಲ ಆ ಪೇಪರನ್ನು ಇಟ್ಟುಕೊಳ್ಳಬೇಕು. ನಂತರ ನೀವು ಏನು ಮಾಡಬೇಕು ಅಂದರೆ ಮಾರನೆಯ ದಿನ ಆ ಪೇಪರನ್ನು ತೆಗೆಯಬೇಕು. ಆ ಪೇಪರನ್ನು ತೆಗೆದು 5 ರಿಂದ 6 ಬಾರಿ ಆ ಪೇಪರ್ಗೆ ಹೊಡೆಯಬೇಕು. ನಂತರ ಆ ಮಂತ್ರವನ್ನು 21 ಬಾರಿ ಹೇಳಬೇಕು. ಪ್ರತಿದಿನವೂ ಈ ರೀತಿಯಾಗಿ ಮಾಡಬೇಕು. ಈ ತಂತ್ರವನ್ನು ನೀವು 7 ದಿನಗಳ ಕಾಲ ಮಾಡಬೇಕು ವೀಕ್ಷಕರೇ. ಈ ರೀತಿ ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ನಿಮ್ಮ ಬಳಿ ಬಂದೇ ಬರುತ್ತಾರೆ ಮತ್ತು ನಿಮ್ಮನ್ನು ಹುಚ್ಚರಂತೆ ಪ್ರೀತಿಸುತ್ತಾರೆ. ಆದರೆ ವೀಕ್ಷಕರೇ, ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡುತ್ತೇನೆ, ಈ ತಂತ್ರವನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ. ಒಳ್ಳೆಯ ಉದ್ದೇಶದಿಂದ ಬಳಸಿ ಮತ್ತು ಒಳ್ಳೆಯ ಉದ್ದೇಶ ಮತ್ತು ಒಳ್ಳೆಯ ಮನಸ್ಸಿನಿಂದ ಈ ತಂತ್ರವನ್ನು ಮಾಡಿ. ನಿಮ್ಮ ಪ್ರೀತಿ ನಿಜವಾಗಿದ್ದರೆ ಮಾತ್ರ ಈ ತಂತ್ರವನ್ನು ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.